ಹಾಯ್ ಎಲ್ಲರಿಗೂ ನಮಸ್ಕಾರ. ಓಕೆ, ಈಗಾಗಲೇ ನಾವು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಟೆಸ್ಟ್ ಸೀರೀಸ್ ಲಾಂಚ್ ಮಾಡಿದ್ದೀವಿ. ಪರ್ಟಿಕ್ಯುಲರ್ಲಿ ಫಾರ್ ಸೆಕೆಂಡ್ ಪೇಪರ್ ಏನಿದೆ ನಿಮಗೆ ಸ್ಪೆಸಿಫಿಕ್ ಪೇಪರ್ಗೆ, ಅದಕ್ಕೋಸ್ಕರ ಏನಂದರೆ 15 ಚಾಪ್ಟರ್ ಇದೆ, 15 ಸೆಕ್ಷನಲ್ ಟೆಸ್ಟು. ಓಕೆ, ಒಂದೊಂದು ಟೆಸ್ಟಲ್ಲಿ ಎಷ್ಟು 50 MCQ. ಓಕೆ, 50 MCQ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಈಗಾಗಲೇ ಲಾಂಚ್ ಆಗಿತ್ತು, 25 ಜುಲೈಯಿಂದನೇ ಲಾಂಚ್ ಆಗಿತ್ತು. ಇಂಗ್ಲೀಷ್ ಮೀಡಿಯಮಲ್ಲಿತ್ತು. ಈಗಾಗಲೇ 7 ಟೆಸ್ಟ್ ಕಂಪ್ಲೀಟ್ ಮಾಡಿದ್ದೀವಿ ಇಲ್ಲಿ ಇಂಗ್ಲೀಷಲ್ಲಿ. ಓಕೆ, ಇವಾಗ ಏನಂದರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದೀರಿ ಸರ್ ಕನ್ನಡದಲ್ಲಿ ಮಾಡಿಕೊಡಿ ಅಂತ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ, ಈ ಒಂದು ಪರ್ಟಿಕ್ಯುಲರ್ ನಾವೇನು ಇಂಗ್ಲೀಷ್ ಕಂಟೆಂಟ್ ಮಾಡಿದ್ವೋ ಸೇಮ್ ಕಂಟೆಂಟ್ಗೆ ಕನ್ನಡದಲ್ಲಿ ಏನು ಮಾಡಿದ್ವಿ ಅಂದರೆ ಟ್ರಾನ್ಸ್ಲೇಷನ್ ಮಾಡಿದ್ದೀವಿ. ಇವಾಗ ಕನ್ನಡದಲ್ಲೂ ಕೂಡ ಟೆಸ್ಟ್ ಸೀರೀಸ್ ಲಾಂಚ್ ಮಾಡಿದ್ದೀವಿ ಫಾರ್ ಪರ್ಟಿಕ್ಯುಲರ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರು. ಏನು ಸ್ಪೆಸಿಫಿಕ್ ಪೇಪರ್ ಇದೆಯೋ ಅದ್ರ ಮೇಲೆ ನೋಡ್ತಾ ಹೋಗ್ಬೋದು ಕ್ವಶನ್ನು. ಓಕೆ, ಸೇಮ್ ಯಾವ ಥರ ಕನ್ವರ್ಟ್ ಆಗಿದೆ ಅಂತ. ನಿಮಗೆ ಏನೇನು ಪ್ರೊವೈಡ್ ಮಾಡ್ತೀವಿ ಅಂತ ಅಂದರೆ, ಈ ಸೇಮ್ ಕ್ವಶನ್ಸು ಈಗಾಗಲೇ ಟೆಸ್ಟ್ ಆಗಲೇ ಇಂಗ್ಲೀಷಲ್ಲಿ ಒಂದು ತೋರಿಸಿದ್ದೆ ನಿಮಗೆ, ಅದೇ ಥರ ಇಲ್ಲಿ ಸೇಮ್ ಕ್ವಶನ್ಸು ಇದೆ ಕನ್ನಡದಲ್ಲೂ ಅಷ್ಟೇ. ಓಕೆ, ಫಸ್ಟ್ ಪಾರ್ಲಿಮೆಂಟು ಸುಧಾರಣೆಯಲ್ಲಿ ಯಾವೊಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ನಿಮಗೆ ರಿಸರ್ವೇಷನ್ ಕೊಟ್ಟಿರೋದು ಅನ್ನೋದಿರ್ಬೋದು. ತಿರ್ಗಾ ಕಮ್ನಲ್ ಅವಾರ್ಡ್ ಆದಮೇಲೆ ಗಾಂಧೀಜಿಯವರು ಬಂದು ಪ್ರೊಟೆಸ್ಟ್ ಮಾಡಿದ್ದಾದಮೇಲೆ ಯಾವೊಂದು ಒಪ್ಪಂದ ನಡೀತು ಅಂತ. ತಿರ್ಗಾ ಈ ಒಂದು ಕೆಳಗಿನಲ್ಲಿ ಯಾವ OBC ಕಮಿಷನ್ ಅಲ್ಲ ಅಂತ. ತಿರ್ಗಾ ಅದಾದಮೇಲೆ ಮುಸ್ಲಿಮ್ಸ್ಗೆ ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ, ಆ ಒಂದು ರಿಸರ್ವೇಷನ್ ಯಾವ ಒಂದು ರಿಪೋರ್ಟ್ ವರದಿ ಮೇಲೆ ಕೊಟ್ಟರು ಅಂತ. ತಿರ್ಗಾ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಇವಾಗ ಸುಪ್ರೀಂ ಕೋರ್ಟ್ ಸ್ಟ್ಯಾಂಡ್ ಏನಿದೆ ಅನ್ನೋದ್ರ ಮೇಲೆ ಒಂದು ಕ್ವಶನ್ ಇದೆ. ತಿರ್ಗಾ ಸೆಂಟ್ರಲ್ ಗೌರ್ಮೆಂಟ್ ಅವ್ರು OBC ಅವ್ರಿಗೆ ಏನು ರಿಸರ್ವೇಷನ್ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಕ್ವಶನ್ ಇದೆ. ಒಂದು ಸೆಕೆಂಡ್. ತಿರ್ಗಾ ಅದಾದಮೇಲೆ ಫಸ್ಟ್ ಟೈಮ್ SC/ST ಅವ್ರಿಗೆ ಸ್ಪೆಷಲ್ ನೇಮಕಾತಿ ಮಾಡ್ಕೊಬೇಕು ಅಂತ ಯಾವೊಂದು ಸ್ಟೇಟು ಪಾಸ್ ಮಾಡ್ತು ಅಂತ. ತಿರ್ಗಾ ನಿಮಗೆ ಬ್ಯಾಕ್ಲಾಗ್ ಮೇಲೆ 50% ಕ್ರಾಸ್ ಆಗ್ಬೋದು ಅಂತ ಒಂದು ಅಮೆಂಡ್ಮೆಂಟ್ ಮಾಡಿದ್ರು, ಆ ಅಮೆಂಡ್ಮೆಂಟ್ ಯಾವುದು ಅಂತ. ಇದೇ ಥರ ನಿಮಗೆ ಎಲ್ಲ ಕ್ವಶನ್ ಏನು ಇದುವರೆಗೂ ನೋಡಿದ್ವು ಅದೇ ಥರ. ನಾಗರಾಜ್ ಕೇಸ್ ಆದಮೇಲೆ ನಿಮಗೆ ಏನೇನು ಕನ್ಸಿಡರ್ ಮಾಡಿ ಪ್ರಮೋಷನ್ ಕೊಡ್ಬೋದು ಅನ್ನೋದ್ರ ಮೇಲೆ ಒಂದು ಕ್ವಶನ್ ಇದೆ, ಕ್ರೈಟೀರಿಯಾ ಮೇಲೆ. ತಿರ್ಗಾ ಕರ್ನಾಟಕ ಸ್ಟೇಟಲ್ಲಿ ರೀಸೆಂಟ್ ಅಮೆಂಡ್ಮೆಂಟ್ ಆಯ್ತಲ್ಲ, ನಿಮಗೆ ಏನಂದರೆ ಕೋಟಾ, ಯಾರಿಗೆ ರಿಸರ್ವೇಷನ್ ಕೋಟಾ ಎಲ್ಲ ಚೇಂಜ್ ಆಯಿತು, ಯಾರಿಗೆ ಎಷ್ಟು % ರಿಸರ್ವೇಷನ್ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೂ ಕೂಡ ಕ್ವಶನ್ ಇದೆ. ತಿರ್ಗಾ ಅದಾದಮೇಲೆ ಮಹಿಳೆಯರಿಗೆ ಯಾವುದ್ರಲ್ಲಿ ನಿಮಗೆ ಉದ್ಯೋಗದಲ್ಲಿ ಮತ್ತು ಸರ್ವಿಸ್ ಅಂದರೆ ಓವರಾಲ್ ಪಬ್ಲಿಕ್ ಸೆಕ್ಟರಲ್ಲಿ ನಿಮಗೆ ಜಾಬ್ ರಿಸರ್ವೇಷನ್ ಎಷ್ಟು ಕೊಟ್ಟಿದ್ದಾರೆ ಅಂತ. ತಿರ್ಗಾ ಅದಾದಮೇಲೆ ರಿಸರ್ವೇಷನ್ನು ಮಹಿಳೆಯರಿಗೆ ಇವಾಗ ಲೋಕಸಭಾ, ಓಕೆ, ಲೋಕಸಭಾ ಮತ್ತು ಎಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಯಾವ ಒಂದು ಅಂದರೆ ತಿದ್ದುಪಡಿ ಮೇಲೆ, ಅಮೆಂಡ್ಮೆಂಟ್ ಮೇಲೆ. ತಿರ್ಗಾ ಕರ್ನಾಟಕದಲ್ಲಿ ಓಕೆ ಸ್ತ್ರೀಲಿಂಗಗಳಿಗೆ ಅಂದರೆ ಸ್ತ್ರೀಲಿಂಗಗಳಿಗೆ ಎಷ್ಟು % ಮೀಸಲಾತಿ ಕೊಟ್ಟಿದ್ದಾರೆ ಅಂತ. ತಿರ್ಗಾ ನೆಕ್ಸ್ಟ್ ಇದೇ ಥರ ಯಾವೊಂದು ಸ್ಟೇಟಲ್ಲಿ 1% ರಿಸರ್ವೇಷನ್ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ಲಿ ಯಾರು ಸ್ತ್ರೀಲಿಂಗಗಳು ಸಮುದಾಯಕ್ಕೆ. ತಿರ್ಗಾ ಅದಾದಮೇಲೆ ನೆಕ್ಸ್ಟ್ ಏನಂದರೆ ನಿಮಗೆ ಸೆನ್ಸಸ್ ಮೇಲೆ, ಸೆನ್ಸಸ್ ಯಾವುದು 2011 ಸೆನ್ಸಸ್ಸಲ್ಲಿ ಏನಂದರೆ ಯಾವೊಂದು ಸ್ಟೇಟಲ್ಲಿ ಪರಿಶಿಷ್ಟ ಪಂಗಡ ಅಂದರೆ STನೇ ಒಂದು ಪಾಪ್ಯುಲೇಷನ್ ಇಲ್ಲ ಅನ್ನೋದ್ರ ಮೇಲೆ ಒಂದು ಕ್ವಶನ್ ಇದೆ. ತಿರ್ಗಾ ಮಂಡಲ್ ಕಮಿಷನ್ನು ಇವ್ರು ರಚನೆ ಮಾಡಬೇಕಾದ್ರೆ ಯಾವೊಂದು ಸೆನ್ಸಸ್ ರಿಪೋರ್ಟ್ ಇಟ್ಕೊಂಡು ಆ ಒಂದು OBC ಕಮಿಷನ್ ಮಂಡಲ್ ಕಮಿಷನ್ ರಿಪೋರ್ಟ್ ಕೊಟ್ಟರು ಅನ್ನೋದ್ರ ಮೇಲೆ ಒಂದು ಕ್ವಶನ್ ಇದೆ. ತಿರ್ಗಾ ಮಂಡಲ್ ಕಮಿಷನ್ ಯಾರು ಅಪಾಯಿಂಟ್ ಮಾಡಿದ್ರು, ಯಾವಾಗ ನಿಮಗೆ ಆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಅನ್ನೋದ್ರ ಮೇಲೆ ಒಂದು ಕ್ವಶನ್ ಇದೆ. ತಿರ್ಗಾ ಮಂಡಲ್ ಕಮಿಷನ್ನು ಅವರು ರಿಪೋರ್ಟ್ ಬರೀಬೇಕಾದ್ರೆ ಎಷ್ಟು % OBC ಇದೆ ಅಂತ ಅವರು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಒಂದು ಕ್ವಶನ್ ಇದೆ. ನಿಮಗೆ ಲೋಕಲ್ ಗೌರ್ನಮೆಂಟಲ್ಲಿ ಯಾವೊಂದು ಅಂಡರಲ್ಲಿ, ಯಾವೊಂದು ಆರ್ಟಿಕಲ್ ಅಂಡರಲ್ಲಿ ನಿಮಗೆ ಏನಂದರೆ
ರಿಸರ್ವೇಷನ್ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಒಂದು ಕ್ವಶನ್ ಇದೆ. ತಿರ್ಗಿ ಒ ಬಿ ಸಿ ಅವ್ರಿಗೆ ಪಂಚಾಯತಿ ಮತ್ತು ಲೋಕಲ್ ಅರ್ಬನ್ ಬಾಡೀಸ್ ಅಂದರೆ ಏನು ಈ ಮುನ್ಸಿಪಾಲಿಟಿಲಿರ್ಬೋದು, ಇಲ್ಲಿ ರಿಸರ್ವೇಷನ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಕ್ವಶನ್ ಇದೆ. ಒ ಬಿ ಸಿ ಅವ್ರಿಗೆ ಎಷ್ಟು ರಿಸರ್ವೇಷನ್ ಕೊಟ್ಟಿದ್ದಾರೆ, ಓಕೆ, ಲೋಕಲ್ ಗೌರ್ನಮೆಂಟ್ಸಲ್ಲಿ. ಇವಾಗ EWS ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ, ಆ ಒಂದು ರಿಸರ್ವೇಷನ್ ಮೇಲೆ, ಓಕೆ, ಈ 10% ಮೀಸಲಾತಿ ಕೊಟ್ಟಿದ್ದಾರಲ್ಲ, ಯಾವ ಒಂದು ಅಮೆಂಡ್ಮೆಂಟ್ ಮೇಲೆ ಆದಮೇಲೆ ಕೊಟ್ಟಿದ್ದಾರೆ ಅನ್ನೋದು ಇರ್ಬೋದು. ತಿರ್ಗಾ ಈ ಒಂದು 33% ಏನು ರಿಸರ್ವೇಷನ್ ಕೊಟ್ಟಿದ್ದಾರೆ ಮಹಿಳೆಯರಿಗೆ, ಅದು ಏನಂತ ಅಂದರೆ ಎಷ್ಟು ವರ್ಷಗಳ ಕಾಲ ಕೊಟ್ಟಿದ್ದಾರೆ ಅಂತ. ಆ ಒಂದು ಸನ್ಸೆಟ್ ಕ್ಲಾಸ್ ಅಂತ ಇದೆ, ಅದು ಎಲ್ಲಿ ಗಂಟ ಅಂತ. ತಿರ್ಗಾ ನೆಕ್ಸ್ಟ್ ಕ್ವಶನ್ ಅಂದರೆ ಗ್ಯಾಸ್ ಬೇಸ್ಡ್ ಏನಂದರೆ ನಿಮಗೆ ವಿದ್ಯುತ್ ಪವರ್ ಪ್ಲ್ಯಾಂಟ್ ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅನ್ನೋದಿರ್ಬೋದು. ತಿರ್ಗಾ ಭಾರತದಲ್ಲಿ ಅತಿ ದೊಡ್ಡ ಚಿರತೆ ಸಫಾರಿ ಯಾವ ಒಂದು ನ್ಯಾಷನಲ್ ಪಾರ್ಕಲ್ಲಿ ಆಗಿದೆ ಅಂತ. ಪಂಚತಂತ್ರ ಅಂತ ಏನಂದರೆ ನಿಮಗೆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ, ಯಾರು ಓಪನ್ ಮಾಡಿರೋದು ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಒಂದು ಕ್ವಶನ್ ಇದೆ. ತಿರ್ಗಾ ಕರ್ನಾಟಕದಲ್ಲಿ 34ನೇ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಯಾರು ಇವಾಗ ಕರೆಂಟ್ಲಿ ಅಪಾಯಿಂಟ್ ಆಗಿದ್ದಾರೆ 2 ಮಂತ್ಸಲ್ಲಿ, ಯಾರು ಅಪಾಯಿಂಟ್ ಆಗಿರೋದ್ರ ಮೇಲೆ ಒಂದು ಕ್ವಶನ್ ಇದೆ. ಇದು ಬ್ಯೂರೋ ಆಫ್ ಎನರ್ಜಿ ಏನಂದರೆ ಅವ್ರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇಂಡಿಯಾದಲ್ಲಿ ಯಾವೊಂದು ಸ್ಟೇಟಲ್ಲಿ ಜಾಸ್ತಿ EV ಚಾರ್ಜರ್ಸ್ ಇದೆ ಅನ್ನೋದ್ರ ಮೇಲೆ ಒಂದು ಕ್ವಶನ್ ಇದೆ. ಓಕೆ, ಏನಂದರೆ ನಿಮಗೆ ಓವರಾಲ್ ಏನು 15 ಚಾಪ್ಟರು 15 ಟೆಸ್ಟು, ಓಕೆ, ಪ್ರತಿಯೊಂದರಲ್ಲೂ 50 MCQ ಇರುತ್ತೆ ಅಂತ ಅನ್ನಲ್ಲ. ಇದರಲ್ಲಿ ಏನಂದರೆ ನಿಮಗೆ ಅರೌಂಡ್ 30, 35, 40 ಇಲ್ಲಾಂದರೆ 25 ಈ ಒಂದು ರೇಂಜಲ್ಲಿ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ವೇರಿಯೇಷನ್ ತಕ್ಕನಾಗಿ ಕ್ವಶನು ಏನು ನಿಮ್ಮ ಸ್ಪೆಸಿಫಿಕ್ ಪೇಪರ್ ಕೊಟ್ಟಿದ್ರೋ ಅಲ್ಲಿಂದ ಬರುತ್ತೆ. ಇನ್ನು ಫಿಲ್ಲರ್ಗೋಸ್ಕರ ನಿಮ್ಗೆ ಎಷ್ಟು ಕ್ವಶನ್ ಆಗುತ್ತೋ ಅಷ್ಟು ಕ್ವಶನ್ ಮಾಡಿ, ಇನ್ನು ಮಿಕ್ಕಿದ ಕ್ವಶನ್ ಏನು ಮಾಡ್ತೀವಿ ಅಂದರೆ ನಿಮಗೆ 6 ಮಂತ್ಸ್ ಏನು ಕರೆಂಟ್ ಅಫೇರ್ಸ್ ಇದೆಯೋ ಆ ಒಂದು ಕರೆಂಟ್ ಅಫೇರ್ಸ್ ಪಾರ್ಟು ಕೂಡ ಕಂಪ್ಲೀಟ್ ಮಾಡಿಕೊಡ್ತೀವಿ. ಈಗಾಗಲೇ 3 ಟೆಸ್ಟ್ ಅಪ್ಲೋಡ್ ಮಾಡಿದ್ದೀವಿ. ಓಕೆ, ಇದು 3ನೇ ಟೆಸ್ಟ್ ಪೇಪರು. ಅಂದರೆ ಪರ್ಟಿಕ್ಯುಲರ್ಲಿ ಅದ್ರ ಮೇಲೆ ನಿಮಗೆ ಆ್ಯಕ್ಟ್ ಮೇಲೆ ಕರ್ನಾಟಕ ಮೀಸಲಾತಿ, ಕರ್ನಾಟಕ SC ST OBC ಕಾಯ್ದೆ 1990 ಈ ಒಂದು ಆ್ಯಕ್ಟ್ ಮೇಲೆ ಈ ಒಂದು ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಏನಂತ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನೀವು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನಂದರೆ 2 ದಿವಸಕ್ಕೊಂದು ಟೆಸ್ಟ್ ಇರುತ್ತೆ ಅಂತ, 2 ಡೇಸ್ ಒಂದು ಟೆಸ್ಟ್ ಇರುತ್ತೆ ಅಂತ. ನಿಮಗೆ ಆಲ್ಮೋಸ್ಟ್ ಈ ಲೆಕ್ಕ ಹೋದ್ರೂ ನಾವೇನಂದರೆ ಇನ್ನೊಂದು 8 to 10 ಡೇಸ್ ಒಳಗೆ ನಿಮಗೆ ಕಂಪ್ಲೀಟ್ ಏನು 15 ಸೆಕ್ಷನಲ್ ಟೆಸ್ಟ್ ಇದೆಯೋ ಇದಿಷ್ಟು ಕಂಪ್ಲೀಟ್ ಮಾಡಿಕೊಡ್ತೀವಿ. ಇನ್ನು ಮಿಕ್ಕಿರೋ ಅಂಥ 3 ಫುಲ್ ಲೆಂತ್ ಕೂಡ ಕೊಡ್ತೀವಿ. 3 ಫುಲ್ ಲೆಂತು ನಿಮ್ಮ ಎಕ್ಸಾಮ್ ಡೇಟ್ ಏನು ಕೊಟ್ಟಿದ್ದೀರೋ ಅದ್ರ ಹಿಂದೆ ಇನ್ನೊಂದು ವೀಕು 10 ಡೇಸ್ ಇದ್ದಂಗೆ ನಿಮಗೆ ವೀಕ್ಲಿ ಒನ್ಸ್ ಅನ್ನಂಗೆ ಕೊಟ್ಟು ಆ ಒಂದು ಅಂದರೆ ನೀವು ಮರಿಬಾರ್ದು ಕಾನ್ಸೆಪ್ಟ್ ಅಂತ ಮತ್ತೆ ರಿವಿಷನ್ ಆಗಲಿ ಅಂತ ಆ ಒಂದು 10 ಡೇಸಲ್ಲಿ ನಿಮಗೆ ಮಿಕ್ಕಿರೋ 3 ಫುಲ್ ಲೆಂತ್ ಟೆಸ್ಟ್ ಪ್ರೊವೈಡ್ ಮಾಡ್ತೀವಿ. ಓಕೆ, ಈ ಒಂದು ಏನು ನೀವು ಟೆಸ್ಟ್ ಪೇಪರ್ ನೋಡ್ತಿದ್ದೀರೋ ಇದು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಈ ಒಂದು ವಿಡಿಯೋ ಕೆಳಗೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀವಿ, ಆ ಲಿಂಕ್ ಹೋಗಿ ನೀವು ಬೇಕಾದರೆ ಈ ಒಂದು ಪೇಪರ್ ಚೆಕ್ ಮಾಡ್ಕೊಂಡು ಒಂದು ಸತಿ ಅಟೆಂಪ್ಟ್ ಮಾಡಿ ಅದಾದಮೇಲೆ ಬೇಕಾದರೆ ನೀವು ಈ ಒಂದು ಕೋರ್ಸ್ನ ತೊಗೊಬೋದು. ಓಕೆ, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಅಂದರೆ ಟೆಸ್ಟ್ ಕೊಡೋಕ್ಕಿಂತ ಮುಂಚೆನೇ ಮಾಡಬೇಕಿತ್ತು, ಬಟ್ ಬಿಸಿ ಇದ್ವಿ ಟ್ರಾನ್ಸ್ಲೇಷನಲ್ಲಿ. ಓಕೆ, ಈಗಾಗಲೇ 3 ಪೇಪರ್ ಕೊಟ್ಟಿದ್ವಿ. ನಂತರ ನಿಮಗೆ ಒಂದೊಂದೇ PDF ಹಂಗೆ ಕೊಡ್ತಾ ಹೋಗ್ತೀವಿ. ವಿತಿನ್ ಏನಂದರೆ ನಿಮಗೆ 10 ಡೇಸ್ ಒಳಗೆ ನಿಮಗೆ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ ಸಿಲೆಬಸ್ಸು. ಓಕೆ, ತಿರ್ಗದಾದಮೇಲೆ ನಿಮಗೆ ಕನ್ನಡದಲ್ಲಿ ಏನಂದರೆ ಕ್ವಶನ್ ಪೇಪರ್ ಒಂದು ಕೊಡ್ತೀವಿ, ಜೊತೆಗೆ ಆನ್ಸರ್ ಕೀ ಒಂದು ಪ್ರೊವೈಡ್ ಮಾಡ್ತೀವಿ. ಆನ್ಸರ್ ಕೀ ಯಾವ ಒಂದು ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಈ ಒಂದು ನೋಡ್ತಿದ್ದೀರಾ ಮುಸ್ಲಿಮ್ಸು ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್ ಯಾವುದು, ಓಕೆ, ಚಿನ್ನಪರೆಡ್ಡಿ ಕಮಿಷನ್ನು. ಓಕೆ, ಈ ಒಂದು ಆನ್ಸರ್ನ ಮೆನ್ಷನ್ ಮಾಡಿರ್ತೀವಿ ಅಷ್ಟೇ. ಓಕೆ, ಏನಂದರೆ ಕ್ವಶನ್ನು ಆನ್ಸರ್ ಕೀ ಒಂದು ಪ್ರೊವೈಡ್ ಮಾಡ್ತೀವಿ. ಯಾರ್ಯಾರಿಗೆ ಈ ಒಂದು ಕೋರ್ಸ್ಗೆ ರಿಜಿಸ್ಟರ್ ಆಗಬೇಕು ಅಂದ್ಕೊಂಡಿದ್ದೀರೋ ಅವರು ಈ ಒಂದು ನಂಬರ್ ಕಾಲ್ ಮಾಡ್ಬೋದು ಫರ್ದರ್ ಇನ್ಫಾರ್ಮೇಷನ್ ಪಡೆಯೋಕ್ಕೋಸ್ಕರ. 9148468505. ಓಕೆ, ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಬೇಕಾದರೆ ಎನ್ರೋಲ್ ಆಗ್ಬೋದು. ನೀವು ಏನಾರ ಕ್ವೈರೀಸ್ ಇದ್ದರೆ ಬೇಕಾದರೆ ಕೇಳ್ಕೊಬೋದು. ಓಕೆ.
ಓಕೆ, ಥ್ಯಾಂಕ್ ಯು.